ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಸಿಕೆರೆ ಅವರ ಯೂಟ್ಯೂಬ್ ಚಾನಲ್. ನಿನ್ನೆ ಯಾವುದೋ ವಿಡಿಯೋ ಮಾಡೋಕ್ಕಾಗಿಲ್ಲ. ಬಿಕಾಸ್ ನಮ್ಮ ಊರಲ್ಲಿ ಜಾತ್ರೆ ಇತ್ತು, ಅದಕ್ಕೆ ಹೋಗಿದ್ದು ಜಾತ್ರೆಗೆ. ಹಂಗಾಗಿ ಯಾವುದೇ ಒಂದು ಲಾಂಗ್ ವಿಡಿಯೋ ಮಾಡಲಿಲ್ಲ. ಶಾರ್ಟ್ ವಿಡಿಯೋಗಳು ಬಿಟ್ಟಿದ್ದೀನಿ, ಎಲ್ಲ ನೋಡಿದ್ರೆ ಅಂತ ಅಂದ್ಕೊಂಡಿರ್ತೀನಿ. ಇವತ್ತಿನ ವಿಡಿಯೋ ಬಂದು ಏನು, ಬೆಂಗಳೂರಲ್ಲಿ ಆಟೋ ಡ್ರೈವರ್ಸ್ ಇದಾರಲ್ಲ, ಈ ಆಟೋ ಡ್ರೈವರ್ಗಳಿಗೆ ಒಂಥರ ಮಾನಸಿಕವಾಗಿ ತೊಂದರೆ ಕೊಡ್ತಾ ಇರಿ. ಅದ್ರ ಬಗ್ಗೆ ಇವತ್ತು ಮಾತಾಡೋಣ ಅಂತ ಬಂದಿದ್ದೀನಿ. ಒಂದು ವಿಡಿಯೋ ಕೂಡ ಪ್ಲೇ ಮಾಡ್ತೀನಿ, ಆ ವಿಡಿಯೋ ನೋಡ್ಕೊಂಡು ಬನ್ನಿ. ಆ ನಂತರ ವಿಡಿಯೋ ಬಗ್ಗೆ ಮಾತಾಡೋಣ ಸ್ನೇಹಿತರೆ. ಕೊಡಲ್ಲ ತಾನೆ. 10 ರೂಪಾಯಿ ಕೊಡೋದು ಯಾರಿಗೋಸ್ಕರ ಮಾಡ್ತಾ ಇರೋದು ಅದು? ಯಾರಿಗೋಸ್ಕರ ಮಾಡ್ತಾ ಇದ್ದೀರಾ? ಯಾರಿಗೋಸ್ಕರ ಮಾಡ್ತಾ ಇದ್ದೀರಾ? ಗಾಡಿ ನಂಬರು ತಗೋ. ಫೋರ್ಸ್ ಸ್ಟೋನ್ಸಿಸ್ ತಗೊಳ. ನಿಮ್ಮಿಂದ ನಮ್ಗೇನು ಪ್ರಯೋಜನ ಇಲ್ವೋ? ನೀವು ಮಾಡ್ತಾ ಇರೋದೇ ವೇಸ್ಟು. ಕ್ಯಾನ್ಸಲ್ ಮಾಡ್ತಾರೆ. ಆ್ಯಪ್ ಇನ್ಸ್ಟಾಲ್ ಮಾಡು ಅಂದ್ರೆ ಏನು ಮಾಡೋಣ? ಇನ್ಸ್ಟಾಲ್ ಮಾಡ್ಬಿಟ್ರೆ ಓಕೆನಾ? ಆಮೇಲೆ ಆಚೆ ಹೋಗ್ಬಿಟ್ಟು ಇನ್ನೊಂದು ಮಾಡ್ಕೊತೀವಿ ಅಲ್ವಾ? ಅದನ್ನು ಫಸ್ಟು ನೀವು ಯಾವತ್ತು ತಿಳ್ಕೊಳ್ರಿ. ತಿಳ್ಕೊಳ್ರಿ. ಅದನ್ನು ಕ್ಯಾನ್ಸಲ್ ಮಾಡಿಸ್ರಿ. ನಿಮ್ಮ ಕೈಲಿ ಆಗಲ್ಲ ತಾನೆ. ಅದಲ್ದ ತಿಕ್ಕ ಮುಚ್ಕೊಂಡು ಅದನ್ನ ಅನ್ಇನ್ಸ್ಟಾಲ್ ಮಾಡಿರಿ, ಇದನ್ನ ಅನ್ಇನ್ಸ್ಟಾಲ್ ಮಾಡಿರಿ ಅಂತ ಹೇಳ್ಬೇಡ್ರಿ. ನಿನ್ನ ಕಡೆಯಿಂದ 10 ರೂಪಾಯಿ ಪ್ರಯೋಜನ ಇಲ್ಲ. ಫಸ್ಟು ಯಾವತ್ತು ಅದು ತಿಳ್ಕೊ. ಅಣ್ಣ, ನಾನು 10 ರೂಪಾಯಿ ಕೊಡೋ ಪ್ರಶ್ನೆ ಅಲ್ಲ ಅಣ್ಣ. ಇವಾಗ ಏನಕ್ಕೋಸ್ಕರ ಬದಲಾಡ್ತಾ ಇದಾರೆ ಹೇಳು? ಯಾರು ಬದಲಾಡ್ತಾವ್ರೆ? ಜನಗಳು ನಮ್ಮ ಆಟೋದವರೆಲ್ಲ ಏನಕ್ಕೆ ಮಾಡ್ತಾ ಇದಾರೆ? ಯಾರು ಬದಲಾಡ್ತಾ ಇಲ್ಲ. ನೀವು ಸಂಘಟನೆ ಮಾತ್ರ ಬದಲಾಡ್ತಾ ಇದ್ದೀರ ಅಷ್ಟೇ. ಅದೇ ನಾವು ಸಂಘಟನೆ ಹೇಳ್ತಾ ಇರೋದು. ಏನಕ್ಕೆ ಮಾಡ್ತಾ ಇದೀವಿ? ಏನ್ ಕೇಳಕ ಮಾಡಿಸ್ರಿ. ನಿಮ್ ಕೈಲಿ ಆಗುತ್ತಾ? ಅದನ್ನ ಅನ್ಇನ್ಸ್ಟಾಲ್ ಮಾಡಿಸ್ರಿ. ಮಾಡಿಸ್ಬಿಟ್ಟು ಆಮೇಲೆ ಮಾತಾಡು. ನೋಡಪ್ಪ, ನಮ್ಮ ಕೈಲಿ ಇದಾಗೈತೆ, ನಾನು ಮಾಡಿಸಿದೀನಿ ಅಂತ ಹೇಳು. ಆಗಲ್ಲ. ಅನ್ಇನ್ಸ್ಟಾಲ್ ನಾವು ಮಾಡಿಸ್ತಾ ಇದೀವಿ ಸುಮಾರು ಗಾಡಿಗೆ. ನೋಡಿದ್ರಲ್ಲ ಸ್ನೇಹಿತರೆ ವಿಡಿಯೋನ. ಬನ್ನಿ ವಿಡಿಯೋ ಬಗ್ಗೆ ಮಾತಾಡೋಣ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಾಗೆ ಸ್ಟಾರ್ಟ್ ಮಾಡೋಕೆ ಮುಂಚೆ ಫಸ್ಟ್ ಯಾರೆಲ್ಲ ನಮ್ಮ ಚಾನಲ್ ವಾಚ್ ಮಾಡ್ತಾ ಇದ್ದೀರಾ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ, ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಆಟೋದವ್ರಿಗೆ ಒಂಥರ ಏನಾಗ್ಬಿಟ್ಟೈತಿ, ಸುಮ್ಮನೆ ಇರೋಕ್ಕೆ ಆಗ್ತಾ ಇಲ್ಲ. ತಿಂದಿದ್ದು ಊಟ ಕರಗ್ತಾ ಇಲ್ಲ ಇವ್ರಿಗೆ. ಏನಾದ್ರು ಒಂದು ಕಿತಾಪತಿ ಕಿರಿಕ್ ಮಾಡ್ತಾನೆ ಇರಬೇಕು. ಕೆಲವೊಂದಿಷ್ಟು ಜನ, ಯಾರೋ ಒಂದು ಸ್ವಲ್ಪ ಜನ ಸಂಘಟನೆಗಳು ಕಟ್ಕೊಂಡು ನಾನು ಲೀಡ್ರು, ನಾನು ಗುರುತಿಸ್ಕೋಬೇಕು ಸೋಷಿಯಲ್ ಮೀಡಿಯಾದಲ್ಲಿ, ನನ್ನ ಹೆಸರು ಮೇಲೆ ಬರಬೇಕು ಅಂತ ಏನು ಮಾಡಿದ್ದಾರೆ, ಏನಾದ್ರು ಒಂದು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇರ್ತಾರೆ ಕಿರಿಕ್ ಮಾಡ್ಕೊಂಡು. ಇದು ಕೂಡ ಹಂಗೆ ಆಗಿರೋ ಘಟನೆ. ಯಾರೋ ಒಬ್ಬ ಅಮಾಯಕ ರೈಡರ್ ಪಾಪ, ಅವನ ಹತ್ರ ಹೋಗ್ಬಿಟ್ಟು ಯಾರೋ ಸಂಘಟನೆರಂತೆ ಯಾರೋ ಗ್ರೂಪಿಸಮ್ ಮಾಡ್ಕೊಂಡು ಓಲಾ ಊಬರ್ ರಾಪಿಡ್ ಎಲ್ಲ ಡಿಲೀಟ್ ಮಾಡು, ಯಾವ್ದರಲ್ಲೂ ಡ್ಯೂಟಿ ಮಾಡಬೇಡ ನೀನು ಅಂತ ಫುಲ್ ತೊಂದರೆ ಕೊಡ್ತಾ ಇರೋ ಅವನಿಗೆ. ಆ ವ್ಯಕ್ತಿ ಸರಿಯಾಗಿ ಕೇಳ್ತಾ ಇದ್ದೀನಿ, ಡಿಲೀಟ್ ಮಾಡೋದು ಏನಕ್ಕಪ್ಪ ಮಾಡಬೇಕು? ನಿನ್ನಿಂದ ನನಗೇನಾದ್ರು 10 ರೂಪಾಯಿ ಆದಾಯ ಇದೆಯಾ? ಏನಕ್ಕೆ ಡಿಲೀಟ್ ಮಾಡಬೇಕು ಅಂತ ಕೇಳಿದಾನೆ. ನಿಜ, ಕರೆಕ್ಟ್. ಇವರು ಹಾಳಾಗೋದಲ್ದಾನೆ ಪಾಪ ಒಳ್ಳೆಯವ್ರನ್ನೂ ಹಾಳು ಮಾಡ್ತಾಯಿದ್ದಾರೆ ಇವರು. ನಿಮ್ಮದೇ ಏನೋ ಕೆಲಸ ಮಾಡ್ಕೊಂಡಿದ್ದಾರೆ. ಅವ್ರು ಎಷ್ಟೋ ಆದಷ್ಟು ಕೈಲಾದಷ್ಟು ದಿನಕ್ಕೆ 500 1000 ಅವರ ಫ್ಯಾಮಿಲಿಗೋಸ್ಕರ ಕಮಿಟ್ಮೆಂಟ್ ಇಡ್ತವೆ, ಅದಕ್ಕೋಸ್ಕರ ಕೆಲಸ ಮಾಡ್ಕೊಂಡಿದ್ದಾರೆ. ಅವರು ತಿನ್ನೋ ಬಾಯಿಗೂ ಮಣ್ಣು ಹಾಕ್ತಿದ್ದಾರೆ ಹೋಗಿ ಇವ್ರು ಯಾರು ಅವ್ರನ್ನ ಹೋಗಿ ಆ್ಯಪ್ ಡಿಲೀಟ್ ಮಾಡುವ, ನೀನು ಮಾಡಬೇಡ ಅಂತ ಹೇಳೋಕ್ಕೆ? ಇವರೇನು ಗೌರ್ಮೆಂಟ್ ಆಫೀಸ್ ಅಧಿಕಾರಿಗಳ? ಸಪೋರ್ಟ್ ಮಾಡ್ತಾಯಿಲ್ಲ ನೀವು. ಹಂಗೆ ಹಿಂಗೆ ಏನಕ್ಕೆ ಸಪೋರ್ಟ್ ಮಾಡ್ಬೇಕು ನಿಮಗೆ? ಅಲ್ಲಿ ಏನು ದೊಡ್ಡ ಮಹಾಂಧಾರ ಘನ ಕಾರ್ಯ ಮಾಡ್ತಿದ್ರಂತ ಸಪೋರ್ಟ್ ಮಾಡ್ಬೇಕು ನಿಮಗೆಲ್ಲ ಬಂದವರು? ಇವತ್ತು ಅವ್ರು ಆ್ಯಪ್ ಎಲ್ಲ ಡಿಲೀಟ್ ಮಾಡಿಬಿಟ್ಟು ಬಾಯಿಗೆ ಮಣ್ಣು ಹಾಕೋಬೇಕಾ? ಆರ್ಡ್ರ್ ಎಲ್ಲಿಂದ ಬರುತ್ತೆ? ಯಾ ಕಸ್ಟಮರ್ ಕರೀತಾರೆ ಬಾಡಿಗೆ ಬರ್ರಿ ಅಂತವ? ಯಾರು ಕರೆಯಲ್ಲ. ಕರೆದ ಕಡೆ ನೀವು ಹೋಗಲ್ಲ ಅಂತ ಗೊತ್ತು ಯಾರಿಗೂ. ಯಾರು ಇವಾಗ ಆಟ ಕೇಳೋರೆ ದಿಕ್ಕಿಲ್ಲ. ಏನಿದ್ರು ಆನ್ಲೈನ್ ಬುಕ್ಕಿಂಗು. ಬಂದರೆ ಬರ್ಬೋದು, ಬಿಟ್ಟರೆ ಬಿಡ್ಬೋದು. ಬೈಕ್ ಮಾಡ್ತಾರೆ, ಸಿಕ್ಕಿಲ್ಲ ಆಟೋ ಮಾಡ್ತಾರೆ, ಆಟೋ ಸಿಕ್ಕಿಲ್ಲ ಅಂದ್ರೆ ಕ್ಯಾಬ್ ಮಾಡ್ತಾರೆ. ಅವ್ರು ಯಾವ್ದು ಬೇಕಾದ್ ಮಾಡ್ಕೊಂಡು ಹೋಗ್ತಾರೆ. ಅವಿರೋ ಅವು ನೀವು ಆ್ಯಪ್ ಡಿಲೀಟ್ ಮಾಡಿಬಿಟ್ರೆ ಇನ್ನು ಕಸ್ಟಮರ್ ಬುಕ್ಕಿಂಗ್ ಮಾಡಿದ್ರು ಎಲ್ಲಿಂದ ತಗೊತಾರೆ ಆರ್ಡ್ರು? ರೈಡರ್ ಎಲ್ಲಿಂದ ಬರುತ್ತೆ ಆರ್ಡ್ರು ಹೇಳಿ? ನೀವು ಹಾಳಾಗೋದಲ್ದಲ್ಲಿ ಒಳ್ಳೆಯವ್ರನ್ನ ಯಾಕ್ರಿ ಹಾಳು ಮಾಡ್ತೀರಾ? ಹೆಂಗೆ ಕಷ್ಟಪಟ್ಟು ದುಡ್ಕೊಂಡಿದ್ದಾರೆ, ಅವ್ರನ್ನೂ ಹೋಗಿ ಪದೇ ತೊಂದರೆ ಕೊಟ್ಕೊಂಡು ಇದೇ ಆಗೋಯ್ತು ನಿಮ್ಮದು. ದಿನ ಬೆಳಕಾದ್ರೂ ಪ್ರತಿನಿತ್ಯ ಇದೇ ಕಿರಿಕು. ನೀವೇನಾರು ಕೇಳ್ಬಿಟ್ರೆ ತೋರಿಸ್ಬಿಟ್ರೆ ಇಲ್ದಿರೋ ಕಮೆಂಟ್ ಬಾಕ್ಸಲ್ಲಿ ಕೆಟ್ಟ ಕಮೆಂಟ್ಸ್ ಹಾಕೋದು. ನೀವೇನಾರು ಹಾಕ್ಕೊಳ್ಳಿ ಕಮೆಂಟ್ ಬಾಕ್ಸ್, ಐ ಡೋಂಟ್ ಕೇರ್. ನೀವು ಮಾಡೋ ಕೆಲಸ ಕರೆಕ್ಟಾಗಿದೆಯಾ? ನಿಮ್ಮ ಸಂಘಟನೆಗಳು ಬರೀ ಬೈಕ್ ಟ್ಯಾಕ್ಸಿ ವಿಡಿಯೋಗಳನ್ನೆಲ್ಲ ಮಾಡಿ ಅದು ಇದು ಮಾಡಿ ಆಗ್ತಾ ಇರ್ತಾರಲ್ಲ, ಆಕ್ಸಿಡೆಂಟ್ ಅದು ಇದು ಅಂತ ಇವೆಲ್ಲ ತೋರಿಸ್ರಿ. ಅನ್ನೆಸೆಸರಿ ಹೋಗಿ ಆಟೋ ಡ್ರೈವರ್ಗಳಿಗೆ ನಿಮ್ಮದೇ ಕೆಲಸ ಮಾಡ್ಕೊಂಡವ್ರಿಗೆ ಆ್ಯಪ್ ಡಿಲೀಟ್ ಮಾಡು, ಆನ್ಲೈನಲ್ಲಿ ಯಾವುದೋ ಡ್ಯೂಟಿ ಮಾಡಿಬಿಡು, ಅನ್ಇನ್ಸ್ಟಾಲ್ ಮಾಡು, ಫುಲ್ಲು ಅನ್ಇನ್ಸ್ಟಾಲ್ ಮಾಡಿಬಿಟ್ಟು ಎಲ್ಲ ಮಾರ್ಕೊಂಡು ಮನೆಗೆ ಹೋಗ್ಬಿಡಿ ಆಟೋ ಕ್ಯಾಬ್ಗಳನ್ನೆಲ್ಲ. ಮೇಲೆ ಈ ಟೆಕ್ನಾಲಜಿ ಚೇಂಜ್ ಆಗಿದೆ ಸ್ವಾಮಿ. ಯಾವ ಕಸ್ಟಮರು, ಯಾವ ಒಂದು ಪ್ಯಾಸೆಂಜರ್ ಆಗಲಿ, ನೀವು ಇರ್ತಕ್ಕಂಥ ಬಸ್ ಸ್ಟ್ಯಾಂಡ್ಗಳಿಗೆ ಆಟೋನ ಬಾಡಿಗೆ ಕೇಳ್ಕೊಂಡು ಬರಲ್ಲ. ಇನ್ ಕೇಸ್ ಯಾರೋ 100ಕ್ಕೆ 10% ಬರ್ತಾರೆ. ಏನಂದರೆ ಯಾವುದೋ ಒಂದು ಆಂಡ್ರಾಯ್ಡ್ ಮೊಬೈಲ್ ಇಲ್ದಿರೋರು, ಆ ಮೊಬೈಲ್ ಯೂಸ್ ಮಾಡೋಕ್ಕೆ ಬರದೇ ಇರೋರು, ಇಲ್ಲ ಕೆಲವೊಬ್ಬರು ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡೋಕ್ಕೆ ಬರಲ್ವಲ್ಲ ಅಂಥವ್ರು, ಏರಿಯಾ ಲೊಕೇಶನ್ ಗೊತ್ತಿರಲ್ವಲ್ಲ, ಇಂಥವ್ರು ಮಾತ್ರ ಆಟೋ ಬಾಡಿಗೆ ಕೇಳ್ತಾರೆ ಬಂದು, ಇಂಥ ಕಡೆಗೆ ಹೋಗ್ಬೇಕಪ್ಪ ಬನ್ನಿ ಅಂತವ. ಈಗೆಲ್ಲ ಎಜುಕೇಟೆಡ್ ಪರ್ಸನ್ನು, ಎಲ್ಲ ಗೊತ್ತಿರ್ತಕ್ಕಂಥ ಮೊಬೈಲ್ ಯೂಸ್ ಮಾಡೋರು ಯಾರೂ ಕೇಳಲ್ಲ ನಿಮ್ಮನ್ನು ಬಂದು. ಬರ್ರಿ ಈ ಕಡೆ ಹೋಗೋಣ, ಮೆಜೆಸ್ಟಿಕ್ ಹೋಗೋಣ ಬನ್ನಿ, ರಾಜಾಜಿನಗರ ಜಯನಗರ ಹೋಗೋಣ ಬನ್ನಿ ಅಂತ ಯಾರೂ ಕೇಳಲ್ಲ ನಿಮ್ಮನ್ನು. ಅವ್ರು ಎಲ್ಲಿಗೆ ಹೋಗ್ಬೇಕಲ್ಲ ಆನ್ಲೈನಲ್ಲಿ ಬುಕ್ ಮಾಡ್ತಾರೆ. ಆ ರೈಡರ್ ಬೇಕಾದ್ರೆ ಅಕ್ಸೆಪ್ಟ್ ಮಾಡ್ಕೋಬೋದು, ಬೇಡ ಅಂದರೆ ಬಿಡ್ಬೋದು, ಅಷ್ಟೇ ಆಪ್ಷನ್ ಇರೋದು. ಅದು ಬಿಟ್ಬಿಟ್ಟು ಆ್ಯಪ್ ಎಲ್ಲ ಅನ್ಇನ್ಸ್ಟಾಲ್ ಮಾಡಿಬಿಟ್ರೆ
ನಿಮ್ಗೆ ಅಷ್ಟು ಧೈರ್ಯ ಇದ್ರೆ ಹೋಗ್ರಿ ಕಂಪ್ನಿ ಕ್ಲೋಸ್ ಮಾಡಿಸಿರಿ. ಆ ವ್ಯಕ್ತಿ ಅದನ್ನೇ ಹೇಳಿದ್ದು. ನಮ್ಮ ಹತ್ರ ಡಿಲೀಟ್ ಮಾಡಿಸ್ಬಿಟ್ರೆ ಕಂಪ್ನಿ ಆರ್ಡರ್ ಬರಲ್ವಾ? ಬೇರೆಯವ್ರು ಎತ್ಕೊಂಡು ಮಾಡ್ತಾರೆ. ಈಗ ನೀನು ಒಬ್ಬ ಡಿಲೀಟ್ ಮಾಡ್ಬೋದು, ಇಲ್ಲ 10 ಜನ ಡಿಲೀಟ್ ಮಾಡ್ಬೋದು. 4 ಲಕ್ಷ ಆಟೋ ಇದ್ದಾವೆ, 4 ಲಕ್ಷ ಆಟೋದವ್ರ ಹತ್ರ ಡಿಲೀಟ್ ಮಾಡಿಸ್ಬಿಡ್ತೀರ ನೀವು? ಆಗಲ್ಲ. ಯಾರೋ ಒಂದು ಸ್ವಲ್ಪ ಜನ, 1,000 ಜನ ಡಿಲೀಟ್ ಮಾಡಿಸ್ಬೋದು ಅಷ್ಟೇ ಆ್ಯಪ್. ಮತ್ತೆ ಅದನ್ನ ಇನ್ಸ್ಟಾಲ್ ಮಾಡ್ಕೊಂಡು ಡ್ಯೂಟಿ ಮಾಡ್ತಾರೆ. ಏನು ಪ್ರಯೋಜನ? ನಿಮ್ಗೆ ಅಷ್ಟೊಂದು ಧೈರ್ಯ ಇದೆ, ಅಷ್ಟೊಂದು ಸ್ವಾಭಿಮಾನ ಇದೆ, ನಾವು ಈ ಕಂಪ್ನಿಲಿ ಕೆಲಸ ಮಾಡಲ್ಲ ಇನ್ನು ಮುಂದೆ, ನಾವು ಕೈ ಬಾಡಿಗೆನೇ ಹೊಡಿತೀವಿ, ಮೀಟ್ರ್ ಹಾಕೊಂಡೇ ಹೊಡಿತೀವಿ ಅಂತ ಅಷ್ಟು ಸ್ವಾಭಿಮಾನ ಇದ್ರೆ ಡೈರೆಕ್ಟ್ ಹೋಗಿ ಓಲಾ, ಊಬರ್, ರಾಪಿಡೋ, ರಮ್ಮಾಯಿ ಹತ್ರ ಏನಿದಾವೆ ಆ ಕಂಪ್ನಿಗಳು ಹೋಗಿ ಬಾಗಿಲಲ್ಲಿ ಕುತ್ಕೊಂಡು ಸ್ಟ್ರೈಕ್ ಮಾಡಿ ಆ ಕಂಪ್ನಿನ ಕ್ಲೋಸ್ ಮಾಡಿ ಪರ್ಮನೆಂಟಾಗಿ ಬ್ಯಾನ್ ಮಾಡಿಸಿ ಕರ್ನಾಟಕದಿಂದ. ಅವಾಗ ಒಪ್ಕೊಂತೀವಿ ನಿಮ್ಮ ಒಂದು ಸಂಘಟನೆಗಳ ಧೈರ್ಯ ತಾಕತ್ತು ಏನಂತವ. ಅದು ಬಿಟ್ಬಿಟ್ಟು ಯಾರೋ ರೋಡಲ್ಲಿ ಹೋಗಿ ಅಮಾಯಕರ ಜೀವನ ಹೊಟ್ಟೆ ಮೇಲೆ ಯಾಕೆ ಹೊಡಿತೀರಾ? ಇದನ್ನೆಲ್ಲ ಕೇಳಕ್ಕೆ ನಮ್ಮ ಪೊಲೀಸ್ ಅಧಿಕಾರಿಗಳು ಕೇಳಬೇಕು. ಇವ್ರನ್ನೆಲ್ಲ ಹಿಂಗೆ ಬಿಟ್ರೆ ಸುಮ್ಮನೆ ಇವ್ರಿಗೆ ತೊಂದರೆ ಕೊಡ್ತಾನೆ ಇರ್ತಾರೆ ಅವರು. ಇಷ್ಟು ದಿವಸ ಬೈಕ್ ಟ್ಯಾಕ್ಸಿ ತೊಂದರೆ ಕೊಟ್ಟು ಅವ್ರನ್ನ ಹಾಳು ಮಾಡಿಬಿಟ್ರು. ಈಗೇನೋ ಒಂದು ಹೈಕೋರ್ಟ್, ಒಂದು ನ್ಯಾಯಾಧೀಶರು ಒಂದು ನೆಮ್ಮದಿಯಾಗಿ ಕೆಲಸ ಮಾಡಿಂದ ಪರ್ಮಿಷನ್ ಕೊಟ್ಟರು. ಈ ಹೊಟ್ಟೆ ಉರಿ ತಡೆಯೋಕೆ ಆಗ್ತಾ ಇಲ್ಲ. ಹಿಂಗಾಗಿ ಏನಾರು ಮಾಡಿ ಈ ಕಂಪ್ನಿಗಳನ್ನೇ ಕ್ಲೋಸ್ ಮಾಡಿಬಿಡೋಣ ಅನ್ನೋ ಒಂದು ಮನಸ್ಥಿತಿ ಬಂದ್ಬಿಟ್ಟಿದ್ದಾರೆ ಇವಾಗ. ಈಗ ಓಲಾ, ಊಬರ್, ರಾಪಿಡೋ ಈ ಕಂಪ್ನಿಗಳನ್ನೇ ಕ್ಲೋಸ್ ಮಾಡಿಬಿಟ್ರೆ ಬೈಕ್ ಟ್ಯಾಕ್ಸಿನೂ ಮಾಡಲ್ಲ, ಆನ್ಲೈನಲ್ಲಿ ಯಾರಿಗೂ ಆರ್ಡ್ರ್ ಬರಲ್ಲ. ಆಮೇಲೆ ಏನೋ ಯಾರ ಕಾರ್ಯದ ಕಡೆ ಅಡ್ಕೋಬೋದು ಬಾಡಿಗೆ ಅಂತ. ಇವೆಲ್ಲ ಸುಳ್ಳು. ಯಾವುದೇ ಕಾರಣಕ್ಕೂ ಇನ್ನು ಒಂದಲ್ಲ, ಇನ್ನು 10 ಅಲ್ಲ, 100 ವರ್ಷ ಬನ್ನಿ ನೀವು ತಲೆ ಕೆಳಕಾಗಿ ನಿಂತ್ಕೊಂಡ್ರು ಅಷ್ಟೇ ಈ 3 ಕಂಪ್ನಿಗಳನ್ನ ಕ್ಲೋಸ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಲೀಗಲ್ಲಾಗೆ ವರ್ಕ್ ಮಾಡ್ತಿರೋದಿವು ನಮ್ಮ ದೇಶದಲ್ಲಿ. ಲೀಗಲ್ ಸರ್ಟಿಫಿಕೇಟ್ ತೊಗೊಂಡೇ ಅವ್ರು ಡ್ಯೂಟಿ ಮಾಡ್ತಾ ಇರೋದು. ಯಾವುದೇ ಕಾರಣಕ್ಕೂ ಕಂಪ್ನಿ ಕ್ಲೋಸ್ ಆಗಲ್ಲ. ಬ್ಯಾಡ ಅಂದರೆ ನೀವು ಸ್ಟಾಪ್ ಮಾಡ್ಕೋಬೋದು ಅಷ್ಟೇ. ಈ ಕಂಪ್ನಿಲಿ ನಾನು ಕೆಲಸ ಮಾಡಲ್ಲಪ್ಪ, ಯಾವುದೇ ಆ್ಯಪ್ ಯೂಸ್ ಮಾಡಲ್ಲ ಅಂದರೆ ನೀವು ಡಿಲೀಟ್ ಮಾಡ್ಕೋಬೋದು ಅಷ್ಟೇ. ಬಿಟ್ಟರೆ ಕಂಪ್ನಿ ಕ್ಲೋಸ್ ಮಾಡ್ತಕ್ಕಂಥ ರೈಟ್ಸು ನಿಮಗಿಲ್ಲ. ಇನ್ನೊಬ್ಬ ರೈಡರ್ ಹತ್ರ ಹೋಗ್ಬಿಟ್ಟು, ಆಟೋ ಡ್ರೈವರ್ಗಳ ಹತ್ರ ಹೋಗ್ಬಿಟ್ಟು ನೀವು ಆ್ಯಪ್ ಡಿಲೀಟ್ ಮಾಡು, ಈ ಆ್ಯಪಲ್ಲಿ ನೀನು ಡ್ಯೂಟಿ ಮಾಡಬೇಡ, ಯಾಕೆ ಮಾಡ್ತಿದ್ದೆ ಅಂತ ಕೇಳೋ ರೈಟ್ಸು ನಿಮಗಿಲ್ಲ. ಯಾಕೆಂದರೆ ಆಟೋಕ್ಕೆ ಅವ್ರು ಬಂಡವಾಳ ಹಾಕಿರ್ತಾರೆ, ಅವ್ರು FC ಕಟ್ತಾರೆ, ಅವ್ರು ಇನ್ಸೂರೆನ್ಸ್ ಮಾಡಿರ್ತಾರೆ, ಕಷ್ಟಪಟ್ಟು ಅವ್ರು ಡ್ಯೂಟಿ ಮಾಡ್ತಾ ಇರ್ತಾರೆ. ಅದರಲ್ಲಿ ಆ ವ್ಯಕ್ತಿ ಹತ್ರ ಹೋಗ್ಬಿಟ್ಟು ನೀವು ಇನ್ನೊಬ್ರು ಸಂಘಟನೆ ಆಗಿರ್ಬೋದು, ಆಟೋ ಡ್ರೈವರ್ಗಳಾಗಿರ್ಬೋದು, ನೀನು ಏನಕ್ಕೆ ಈ ಡ್ಯೂಟಿ ಮಾಡ್ತಿದ್ದೀವಿ, ಯಾಕೆ ಸಪೋರ್ಟ್ ಮಾಡ್ತಾಯಿಲ್ಲ ನಮ್ಮ ಸಂಘಟನೆಗೆ, ಈ ಆ್ಯಪ್ಗಳೆಲ್ಲ ಡಿಲೀಟ್ ಮಾಡಿ ಇನ್ನು ಮುಂದೆ ನೀವು ಯಾರು ಮಾಡಬೇಡಿ ಅಂತ ಹೇಳೋ ರೈಟ್ಸು ಯಾರಿಗೂ ಇಲ್ಲ. ಇನ್ ಕೇಸ್ ಗೌರ್ಮೆಂಟ್ಗೂ ಇಲ್ಲ, ನಿಮಗೂ ಇಲ್ಲ. ಸುಮ್ಮನೆ ನಿಮಗೆ ರೂಲ್ಸ್ ಗೊತ್ತಿಲ್ಲ, ಇಲ್ದಿರೋದೆಲ್ಲ ಮಾಡ್ತಾ ಇರ್ತಾರೆ. ನಾಳೆ ದಿನ ಪ್ರಾಬ್ಲಮ್ ಆದ್ರೂ ನೀವೇ ಫೇಸ್ ಮಾಡಬೇಕು. ಇವೆಲ್ಲ ಇಲ್ಲಿಗಲ್ಲು ನೀವು ಮಾಡ್ತಾ ಇರೋದು. ಈ ಥರ ಎಲ್ಲ ಹೋಗಿ ರೈಡರ್ಗಳಿಗೆ ತೊಂದರೆ ಕೊಡ್ತಿರಲ್ವಾ, ಆ್ಯಪ್ ಡಿಲೀಟ್ ಮಾಡು, ಡ್ಯೂಟಿ ಮಾಡಬೇಡ ಅಂತ. ಇದೆಲ್ಲ ಇಲ್ಲಿಗಲ್ಲು. ಇನ್ ಕೇಸ್ ಅವ್ರೇನಾರು ಹೋಗಿ ಕಂಪ್ಲೇಂಟ್ ಕೊಟ್ಟರೆ ನಿಮಗೆ ಪ್ರಾಬ್ಲಮ್ಮು. ಈ ಥರ ನಮಗೆ ತೊಂದರೆ ಆಗ್ತಿದೆ ಕೆಲವೊಂದು ಸಂಘಟನೆಗಳಿಂದವ, ಆನ್ಲೈನಾಗೆ ಯಾವುದೋ ಡ್ಯೂಟಿ ಮಾಡಬೇಡಿ ಅಂತ ಬರ್ತಿಂತೆ ಟಾರ್ಚರ್ ಕೊಡ್ತಾರೆ, ಆ್ಯಪ್ ಅನ್ಇನ್ಸ್ಟಾಲ್ ಮಾಡಿ ಅಂತ ಅವ್ರು ಏನಾರು ಹೋಗಿ ಕಂಪ್ಲೇಂಟ್ ಕೊಟ್ಟರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಸುಮ್ಮನೆ ಅನ್ನೆಸರಿ, ಸುಮ್ಮನೆ ಯಾಕೆ ರಿಸ್ಕ್ ಅಂತೀರಾ? ನೀವು ಯಾರೋ 4 ಜನ ಹೋರಾಡಿದ ತಕ್ಷಣ ಏನು ಎಲ್ಲ ಕಂಪ್ನಿಗಳು ಮುಚ್ಕೊಂಡು ಹೋಗ್ಬಿಡಲ್ಲ, ಆಯಿತಾ? ಅಷ್ಟು ಒಗ್ಗಟ್ಟಾಗಿ ಹೋರಾಡಬೇಕು ಅಂದ್ರೆ ನೀವು 4 ಲಕ್ಷ ಜನನೂ ಒಗ್ಗಟ್ಟು ಮಾಡಬೇಕು, ಒಂದು ಗೂಡಿಸ್ಬೇಕು. ಅದಾಗುತ್ತೆ ನಿಮ್ಮ ಕೈಲಿ? ಆ ಕೆಪಾಸಿಟಿ ಇದೆಯಾ ನಿಮಗೆ? ಖಂಡಿತ ಇಲ್ಲ. ಯಾಕೆಂದ್ರೆ 4 ಲಕ್ಷ ಜನ ಒಂದು ಮನಸ್ಥಿತಿ ಬೇರೆ ಬೇರೆ ಇರುತ್ತೆ, ಅವ್ರಿಗೆ ಆದಂಥ ಫ್ಯಾಮಿಲಿ ಇರುತ್ತೆ, ಅವ್ರಿಗೆ ಆದಂಥ ಕಮಿಟ್ಮೆಂಟ್ಗಳು ಬೇರೆ ಬೇರೆ ಇರ್ತವೆ, ಬಂಡವಾಳ ಹಾಕಿರ್ತಾರೆ. ನೀವು ಹೇಳಿದ ತಕ್ಷಣ ಅವರೆಲ್ಲ ಆ್ಯಪ್ ಇನ್ಸ್ಟಾಲ್ ಮಾಡಿಬಿಟ್ಟು ನಿಮ್ಮ ಹತ್ರ ಬಂದು ಸ್ಟ್ರೈಕ್ ಮಾಡೋಕ್ಕೆ ಯಾರೂ ಇರಲ್ಲ. ಯಾರೋ ಸ್ವಲ್ಪ ಜನ ಮಾಡ್ತಾರೆ, ಆಯಿತಾ? ಎಲ್ಲರಿಗೂ ಪ್ರಾಬ್ಲಮ್ ಅನ್ನೋದಿರುತ್ತೆ. ಕಷ್ಟಪಟ್ಟು ದುಡಿಯೋಕ್ಕೆ ಬಂದಿರ್ತಾರೆ. ಇವತ್ತು ಆಟೋ ತಗೊಂಡು ಬೆಂಗಳೂರಿಗೆ ಬಂದರೆ ಅಂದರೆ ಅವ್ರಿಗೆ ಆದ ಪ್ರಾಬ್ಲಮ್ ಇರೋದಕ್ಕೆ ಬಂದಿರೋದು, ಸಾಲ್ವ್ ಮಾಡ್ಕೊಳ್ಳೋಣ ಅಂತ. ಅದ್ರಲ್ಲಿ ನೀವು ಬೇರೆ ಈ ಥರ ನಮ್ದೊಂದು ಡೆಲ್ಲಿಕ್ಲಿಂತ ಮಧ್ಯದಲ್ಲಿ ಹೋಗಿ ಅವ್ರಿಗೆ ತೊಂದರೆ ಕೊಟ್ಟರೆ ಅವ್ರು ಎಲ್ಲಿಗೆ ಹೋಗ್ಬೇಕು ದುಡಿಯೋಕ್ಕೆ? ಏನು ಮಾಡಬೇಕು? ನೆಕ್ಸ್ಟ್ ಆಪ್ಷನ್ ಏನು ಅವರಿಗೆ? ನೀವೇನಾದ್ರು ಬಾಡಿಗೆ ಕೊಡ್ತೀರಾ, ಇಲ್ಲ ಅನ್ಇನ್ಸ್ಟಾಲ್ ಮಾಡಿ ಕುತ್ಕೊಂತಾರೆ, ಅವ್ರಿಗೆ ಏನಾದ್ರು ಸಂಬಳ ಕೊಡ್ತೀರಾ ಒಂದು ದಿನಕ್ಕೆ ಇಷ್ಟ ಅಂತವ? 10 ರೂಪಾಯಿ ಕೊಡೋಲ್ಲ ನೀವು. ಆ ವ್ಯಕ್ತಿನ ಹೇಳೋದು 10 ರೂಪಾಯಿ ನಿನ್ನಿಂದ ಲಾಭ ಇಲ್ಲ, ಅನ್ಇನ್ಸ್ಟಾಲ್ ಏನು ಕಪ ಮಾಡ್ಬೇಕು ನನ್ನಂತವ? ವೇಸ್ಟು. ನೀವು ಮಾಡ್ತಾ ಇರ್ತಕ್ಕಂಥ ಕೆಲಸನೇ ವೇಸ್ಟು, ನೀವು ಮಾಡ್ತಿರೋದಂಥದ್ದು ಇಲ್ಲಿಗಲ್ಲು. ಫಸ್ಟ್ ಇವೆಲ್ಲ ಸ್ಟಾಪ್ ಮಾಡಿ, ನೆಮ್ಮದಿಯಾಗಿ ಕೆಲಸ ಮಾಡಿ. ಕೆಲಸ ಮಾಡೋರ್ಗೂ ನೆಮ್ಮದಿಯಾಗಿ ಬಿಡಿ. ಸುಮ್ಮನೆ ಯಾಕೆ ಎಲ್ಲರಿಗೂ ತೊಂದರೆ ಕೊಟ್ಟು ಸುಮ್ಮನೆ ಚೀತು ಅಂತ ಉಗಿಸ್ಕೊಂತೀರ ಅಷ್ಟೇ. ಕೆಲವೊಂದಿಷ್ಟು ಜನ ನೀವು ಮಾಡ್ತಕ್ಕಂಥ ಪ್ರಾಬ್ಲಮಿಂದ ಎಲ್ಲರಿಗೂ ಪ್ರಾಬ್ಲಮ್. ಆಟೋ ಡ್ರೈವರ್ಗಳಿಗೆಲ್ಲ ಕೆಟ್ಟ ಹೆಸರು ಬರುತ್ತೆ. ಎಷ್ಟೋ ಜನ, ಲಕ್ಷಾಂತರ ಜನ ಒಳ್ಳೆ ಡ್ರೈವರ್ಸ್ಗಳು ನೆಮ್ಮದಿಯಾಗಿ ಕೆಲಸ ಮಾಡ್ಕೊಂಡು ಹೋಗ್ತಿದ್ದಾರೆ, ಅವ್ರಿಗೂ ಎಲ್ಲ ಕೆಟ್ಟ ಹೆಸರು. ನೀವು ಸ್ವಲ್ಪ ಜನ ಮಾಡ್ತಿರಲ್ಲ ಈ ಥರ ಪದೇ ತೊಂದರೆ ಕೊಟ್ಟು ಎಷ್ಟು ಹೇಳಿದ್ರು ನಿಮಗಂತೂ ಬುದ್ಧಿ ಬರಲ್ಲ. ಈ ಜನ್ಮದಲ್ಲಿ ಬುದ್ಧಿ ಕಲಿಯಲ್ಲ. ಏನು ಮಾಡ್ಕೊತೀರ ಮಾಡ್ಕೊಳ್ಳಿ. ಇದೆಲ್ಲ ಗೌರ್ಮೆಂಟೇ ನೋಡ್ಕೋಬೇಕಾಗತ್ತೆ ಮುಂದಿನ ದಿನಗಳಲ್ಲಿ. ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ತಿಳಿಸಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ದಿನದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.